ನಮ್ಮನ್ನ ಎಷ್ಟೊಂದು ಸತಿ ಕಷ್ಟದಲ್ಲಿದ್ದಾಗ ಹೆಲ್ಪ್ ಮಾಡಿದ್ದಾಳೆ. ಇಷ್ಟೆಲ್ಲ ಮಾಡೋದವಳಿಗೆ ಇಷ್ಟು ಹೆಲ್ಪ್ ಮಾಡೋಕ್ಕಾಗೋ ಬ್ರೋ ನಮಗೆ? ಆದರೆ ಪ್ರೀತು, ಈ ವಿಷಯ ಅಮ್ಮಂಗೆ ಗೊತ್ತಾದ್ರೆ? ಬ್ರೋ, ಮಾಮ್ಗೆ ಈ ವಿಷಯ ಗೊತ್ತಾಗಲ್ಲ. ಇಲ್ಲಿರೋದು ನಾವಷ್ಟೇ ತಾನೇ. ಇಲ್ಲಿ ನಡೆಯೋ ಮದುವೆ ವಿಷಯ ಹೊರಗೆ ಹೋಗೋ ಚಾನ್ಸೇ ಇಲ್ಲ. ಇಲ್ಲಿ ಪಾರ್ವತಿ ಮತ್ತು ಹರೀಶ್ಗೂ ಡೆಮೋ ಮದುವೆ ನಡೀತಿದೆ ಅಂತ ಜನ ಅನ್ಕೊಂಡಿರ್ತಾರೆ. ಮಾಮು ಹಾಗೆ ಅನ್ಕೊಂಡಿರ್ತಾರೆ. ಅಂದ್ರೆ ಅಮ್ಮಂಗೆ ನಾನು ಸುಳ್ಳು ಹೇಳ್ಬೇಕು ಅಂತ ಹೇಳ್ತಾ ಇದ್ಯಾ? ಸುಳ್ಳು ಹೇಳ್ಬೇಡ ಬ್ರೋ, ಸೈಲೆಂಟ್ ಆಗಿದ್ಬಿಡು. ಸುಳ್ಳು ಹೇಳೋದ್ ಬದಲು ಮೌನವಾಗಿದ್ದು ಸಾಕಷ್ಟು ಗೆಲ್ಲೋದಿದೆ ಅಂತ ಮಾಮೇ ಹೇಳಿದಾರಲ್ವಾ. ಸರಿಯಾದ ಸಮಯ ನೋಡ್ಕೊಂಡು ಮಾಮ್ಗೆ ಈ ವಿಷಯ ತಿಳಿಸೋಣ ಬ್ರೋ. ಪ್ಲೀಸ್ ಬ್ರೋ, ಅರ್ಥ ಮಾಡ್ಕೊ ಬ್ರೋ. ಇದೇ ಕೊನೆ ಸರ್ತಿ ಕೇಳ್ತಿರೋದು. ಪ್ರಾಜೆಕ್ಟ್ ಮನೆ ಹಾಳಾಗೋಗ್ಲಿ, ನಮ್ಮ ಮನೆ ಗೌರವ, ಕಂಪ್ನಿ ಘನತೆ ಬೀದಿಗೆ ಬರಲಿ. ಪಾರ್ವತಿಗೆ ಹೆಲ್ಪ್ ಆಗದಿದ್ರು ಪರವಾಗಿಲ್ಲ, ಅಮ್ಮನ ಮೇಲೆ ನಂಬಿಕೆ ಗೌರವ ಗ್ಲೋಬಲ್ ಲೆವೆಲ್ ಹದಗೆಡೋದ್ರೂ ಪರವಾಗಿಲ್ಲ ನಿಂಗೆ ಅನ್ಸಿದ್ರೆ ನಿನ್ನಿಷ್ಟ ಬ್ರೋ. ಇದ್ರ ಮೇಲೆ ನಿನ್ನಿಷ್ಟ. ಸರಿ, ನಾನು ಈ ಮದುವೆ ಆಗ್ತೀನಿ. ಡಮ್ಮಿ ತಾಳಿನ ರೆಡಿ ಮಾಡ್ಕೊಳಕ್ ಹೇಳು. ಬ್ರೋ, ನಿರ್ಧಾರ ಅಂದ್ರೆ ಇದು. ಈಗ ಪಾರ್ವತಿನ ಒಪ್ಪಿಸ್ಬಿಟ್ರೆ ಆದಷ್ಟು ಬೇಗ ಶೂಟ್ನ ಮುಗಿಸ್ಬಿಡ್ಬೋದು. ಇವಾಗ ಪಾರ್ವತಿನ ಒಪ್ಸದೆ ದೊಡ್ಡ ಸಮಸ್ಯೆ. ದೊಡ್ಡ ಯಜಮಾನ್ರೆ, ಪಾರ್ವತಿ, ನಮ್ಮ ಕೈ ತಪ್ಪೋಗಿದ್ದ ಪ್ರಾಜೆಕ್ಟ್ನ ಉಳಿಸ್ಕೊಳ್ಳೋಕೆ ಕೊನೆ ಅವಕಾಶ ಸಿಕ್ಕಿದೆ. ಹೌದಾ? ದೇವ್ರ ದೊಡ್ಡವನು. ಹರೀಶ್ ಅವ್ರು ವಾಪಸ್ ಬಂದ್ರಾ? ಏನಾಗಿತ್ತು ಅವ್ರಿಗೆ? ಎಲ್ಲಿದ್ದಾರೆ ಅವರು? ಹರೀಶಿನ ಬಂದಿಲ್ಲ ಪಾರ್ವತಿ, ಹರೀಶಿನ ಹಾಸ್ಪಿಟಲ್ ಅಲ್ಲೇ ಇದ್ದಾರೆ. ಮತ್ತೆ ಕೊನೆ ಅವಕಾಶ ಸಿಕ್ಕಿದೆ ಅಂದ್ರಿ? ಹೌದು, ಸಿಕ್ಕಿದೆ. ಈಗ ನೀನು ಬ್ರೋ ಸೇರಿ ಈ ಡೆಮೋ ಮುಗಿಸ್ಬೇಕು. ಈ ಪ್ರಾಜೆಕ್ಟ್ ಉಳಿಸ್ಕೋಬೇಕು. ಏನ್ ಹೇಳ್ತಿದ್ದೀರಾ ಚಿಕ್ಕ ಯಜಮಾನ್ರೆ? ಇದು ನನ್ನ ಯೋಚನೆಗೂ ಮೀರಿದ್ದು. ಖಂಡಿತ ಇದು ನನ್ನ ಕೈಲಿ ಸಾಧ್ಯ ಇಲ್ಲ. ಪ್ಲೀಸ್ ಪಾರ್ವತಿ, ಸ್ವಲ್ಪ ಶಾಕ್ ಆಗದೆ ಆರಾಮಾಗಿ ಯೋಚನೆ ಮಾಡು. ಒಂದು ವೇಳೆ ನೀನು ಒಪ್ಪದೆ ಈ ಪ್ರಾಜೆಕ್ಟ್ ನಿಂತೋದ್ರೆ ಫಾರಿನ್ ಕಂಪ್ನೀಸ್ ಎಲ್ಲ ನಮ್ಮ ಕಂಪ್ನಿನ ಬ್ಲಾಕ್ ಲಿಸ್ಟ್ಗೆ ಹಾಕ್ತಾರೆ. ಆದಿ ಬ್ರೋಗೆ ಕೆಟ್ಟ ಹೆಸರು ಬರುತ್ತೆ ಪಾರ್ವತಿ. ಪಾರ್ವತಿ, ಆದಿ ಬ್ರೋನು ಒಪ್ಪಾಗಿದೆ. ನೀನು ಒಬ್ಳು ಒಪ್ಪಿದ್ರೆ ಆಯ್ತು, ಭಯ ಪಡಬೇಡ. ಇಲ್ಲ ಚಿಕ್ಕ ಯಜಮಾನ್ರೆ, ದೊಡ್ಡ ಯಜಮಾನ್ರು ಕೆಂಡದ ಮೇಲೆ ನಡೆದ್ ಬಿಡು ಅಂದ್ರು ನಡೆದ್ ಬಿಡ್ತೀನಿ, ಹಾಳ್ ಬಾವಿಗೆ ಬೀಳು ಅಂದ್ರು ಬಿದ್ದು ಬಿಡ್ತೀನಿ. ಆದ್ರೆ ಅವ್ರ ಪಕ್ಕ ಕೂರೋದ ಖಂಡಿತ ಆಗಲ್ಲ ಚಿಕ್ಕ ಯಜಮಾನ್ರೆ. ಅದು ಹಸೆ ಮಣೆ ಮೇಲೆ ಖಂಡಿತ ಸಾಧ್ಯ ಇಲ್ಲ ಚಿಕ್ಕ ಯಜಮಾನ್ರೆ. ಪಾರ್ವತಿ, ನೀನು ಈ ವಿಷಯ ಕೇಳಿ ಗಾಬರಿ ಆಗ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನಾನು ಫಸ್ಟಿಗೆ ಇದಕ್ಕೆ ಒಪ್ಪಿರಲಿಲ್ಲ. ಆದರೆ ಇವಾಗ ನಾನು ಹೇಳೋ ಮಾತನ್ನ ನೀಟಾಗಿ ಕೇಳು, ನಿಧಾನವಾಗಿ ಯೋಚನೆ ಮಾಡು. ನಾನು ನಿಮ್ಮ ಪಕ್ಕ ಹಸೆ ಮಣೆ ಮೇಲೆ ಕೂರೋದ್ರ ಬಗ್ಗೆ ಯೋಚನೆನೂ ಬರಲ್ಲ ದೊಡ್ಡ ಯಜಮಾನ್ರೆ. ಪಾರ್ವತಿ, ಇವತ್ತು ಇಲ್ಲಿ ನಡೀತಾ ಇರೋದು ಬರೀ ಒಂದು ಡಮ್ಮಿ ಮ್ಯಾರೇಜ್ ಅಷ್ಟೇ. ಇದು ನಮ್ಮ ಕ್ಲೈಂಟ್ಸಿಗೆ ಡೆಮೋ ಮ್ಯಾರೇಜ್. ಇಲ್ಲಿ ನಾನು ನೀನ ಬಾಸ್, ನೀನು ನಮ್ಮ ಕಂಪ್ನಿ ಬ್ರ್ಯಾಂಡ್ ಅಂಬಾಸಿಡರ್. ಇದನ್ನು ನೀನು ಮನಸ್ಸಲ್ಲಿ ಇಟ್ಕೊಂಡ್ರೆ ಸಾಕು. ಇದು ಕೇವಲ ಪ್ರೊಫೆಷ್ನಲ್ ಕಮಿಟ್ಮೆಂಟ್, ಪರ್ಸ್ನಲ್ ಆಗಿ ಏನೂ ತಗೋಬೇಡ. ದೊಡ್ಡ ಯಜಮಾನ್ರೆ, ದಯವಿಟ್ಟು ನನ್ನ ಪಾಡಿಗೆ ಬಿಟ್ಬಿಡಿ. ಈ ಮದುವೆಗಿದ್ವೆ ಏನೂ ಬೇಡ. ಪಾರ್ವತಿ, ನೀ ಏನು ಮಾಡ್ತಾ ಇದೆಯಾ? ಎದಳು ಮೇಲೆ ಹೇಳು ಪಾರ್ವತಿ. ಪಾರ್ವತಿ ನೋಡು, ನಿನ್ನ ನಂಬಿಕೆಗಳು ಮೌಲ್ಯಗಳು ಹಳ್ಳಿ ಕಡೆದೇ ಆಗಿರ್ಬೋದು, ಆದರೆ ಇದೆಲ್ಲ ಮನುಷ್ಯನ ಸಹಜ ಸ್ವಭಾವಗಳು.
ನಿಂದು ಹಳ್ಳಿಲಿ ಬೆಳೆದಿರೋ ಮೌಲ್ಯಗಳು, ಹಾಗೆ ಅಮ್ಮಂದು ಇಲ್ಲಿ ಪಳಗಿರೋ ಮೌಲ್ಯಗಳು. ನಿಮ್ಮಿಬ್ಬರ ಮಧ್ಯೆ ಅಂಥ ವ್ಯತ್ಯಾಸ ಏನು ನನಗೆ ಕಾಣಿಸ್ತಾ ಇಲ್ಲ. ಅಮ್ಮ ಹಠ ಮಾಡ್ತಾರೆ, ಒಪ್ಕೊಳ್ಳಲ್ಲ, ಆದರೆ ಅವ್ರು ಆಜ್ಞೆ ಮಾಡ್ತಾರೆ. ಆದರೆ ನೀನು ಬೇಡ್ಕೋತಾ ಇದೆಯಾ, ಅಷ್ಟೇ ನಿಮ್ಮಿಬ್ಬರ ಮಧ್ಯೆ ಇರೋ ಡಿಫ್ರೆನ್ಸ್. ಅಮ್ಮನ ಕರ್ಮಧರ್ಮಗಳಲ್ಲಿ ಯಾವುದೋ ಒಂದು ಕೆಲಸ ಶುರು ಮಾಡುವಾಗ ಎಷ್ಟೇ ಕಷ್ಟಗಳು ಬಂದರೂ ಅದನ್ನು ಎದುರಿಸಿ ಸಾಧಿಸ್ಬೇಕು ಅನ್ನೋ ಛಲ ಇರುತ್ತೆ. ಈ ಒಂದು ಮದುವೆ ನಮ್ಮ ಕಂಪ್ನಿ ನೀನು ಬದುಕನ್ನು ಕಟ್ಕೊಡುತ್ತೆ ಅನ್ನೋ ಹಾಗಿದ್ರೆ ಅಮ್ಮನೂ ಇದಕ್ಕೆ ಒಪ್ಪಿಗೆ ಕೊಟ್ಟಿರೋರೇನೋ. ನೋಡು ಪಾರ್ವತಿ, ನಾನು ಹೇಳಿದ್ದೀನಿ. ಇಷ್ಟು ಹೇಳಿದ ಮೇಲೂ ನನಗೆ ಸರಿ ಅನಿಸಿಲ್ಲ ಅಂದರೆ ಈ ವಿಚಾರನ ಇಲ್ಲಿಗೆ ಬಿಟ್ಬಿಡೋಣ. ವಿಚಾರ ಮಾಡೋದಕ್ಕೂ ನನ್ನ ಮನಸ್ಸು ಸ್ಥಿಮಿತದಲ್ಲಿಲ್ಲ ದೊಡ್ಡ ಯಜಮಾನ್ರೆ. ಪಾರ್ವತಿ, ಈಗ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಪಾರ್ವತಿ. ಕ್ಲೈಂಟ್ಸ್ ಎಲ್ಲ ವೇಟ್ ಮಾಡ್ತಿದ್ದಾರೆ. ಮಾಮ್ ಹತ್ರ ನಾವು ಮಾತಾಡ್ತೀವಿ. ನೀನು ದಯವಿಟ್ಟು ರೆಡಿಯಾಗಿ ಬಾ ಪಾರ್ವತಿ, ಪ್ಲೀಸ್. ನನ್ನ ಮಗನ ಸರಿ ಸಮನಾಗಿ ಕೂತ್ಕೊಂಡು ಪೂಜೆ ಮಾಡ್ತೀಯ. ಬ್ರೋ ಬಿಟ್ಬಿಡು ಬ್ರೋ, ಈ ಪ್ರಾಜೆಕ್ಟ್ನ ಕ್ಯಾನ್ಸಲ್ ಮಾಡು. ಇಷ್ಟು ದಿನ ಯಾವುದೇ ಪ್ರಾಜೆಕ್ಟ್ ಬರಲಿ, ಏನೇ ಚಾಲೆಂಜಸ್ ಇರಲಿ, ಸೋಲೆ ಕಂಡಿರಲಿಲ್ಲ. ನೀನು ತಲೆ ಎತ್ತು ನಡೆದಿದ್ಯಾ. ಆದರೆ ಇವತ್ತು ಈ ಕ್ಲೈಂಟ್ಸ್ ಮುಂದೆ ತಲೆ ತೆಗಿಸ್ಬೇಕಾಗ್ತದೆ. ಆ ಅನುಭವನೂ ಆಗಲಿ ಬಿಡು, ಅವಮಾನನ ಸಹಿಸ್ಕೊಳ್ಳೋಣ. ಎದ್ದವನು ಓಡೋವನು ಒಂದಲ್ಲ ಒಂದಿನ ಬೀಳಲೇಬೇಕು. ಆದರೆ ಬಿದ್ದರೆ ಎದ್ದೋಳೋ ಶಕ್ತಿ ನಿಂಗಿದೆ ಅಂತ ಅನ್ಕೊಳ್ತೀನಿ. ಇವತ್ತು ನಮ್ಮ ಕ್ಲೈಂಟ್ಸ್ ಮುಂದೆ ನಮ್ಮ ಮಾಮ್ ಅರಸನಕೋಟೆ ಅಖಿಲಾಂಡೇಶ್ವರಿ ಮರ್ಯಾದೆ ಹೋಗುತ್ತೆ. ಈ ಸರ್ತಿ ನೀನು ಸೋಲ್ಬೇಕು ಬ್ರೋ. ಐ ಆಮ್ ರಿಯಲಿ ಸಾರಿ, ರಿಯಲಿ ಸಾರಿ. ಇಲ್ಲ ಇಲ್ಲ, ಹಾಗಾಗೋದಿಲ್ಲ. ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. 4 ಜನದ ಮುಂದೆ ತಲೆ ಎತ್ತಿ ಮಾತಾಡೋ ಧೈರ್ಯ ತುಂಬಿರೋ ದಣಿ ಇವರು. ಇವತ್ತು ಇವರು ಎಲ್ಲರ ಮುಂದೆ ಹೆಮ್ಮೆಯಿಂದ ತಲೆ ಎತ್ತಿ ನಿಲ್ಲಬೇಕು. ನಾನು ಇವ್ರ ಪಕ್ಕ ತಲೆ ತಗ್ಸಿ ನಿಲ್ಲೋದಕ್ಕೆ ಸಿದ್ಧ. ವಾವ್, ಗ್ರೇಟ್, ದಟ್ಸ್ ಸ್ಪಿರಿಟ್. ಈ ಮದುವೆನ ಡೆಮೋ ಮದುವೆ ಅಂತ ನೀನು ಅರ್ಥ ಮಾಡ್ಕೊಳ್ತೀನಿ ಅಂತ ನನಗೆ ಗೊತ್ತಿತ್ತು ಪಾರ್ವತಿ. ಗೆದ್ವಿ, ನಾವು ಗೆದ್ವಿ ಬ್ರೋ. ಸರಿ, ಶೂಟ್ನ ಶುರು ಮಾಡೋಣ. ನೀವಿಬ್ರು ಬೇಗ ರೆಡಿಯಾಗಿ ಬನ್ನಿ. ನಾನು ಅಲ್ಲಿ ತನಕ ಕ್ಲೈಂಟ್ಸ್ನ ಮ್ಯಾನೇಜ್ ಮಾಡ್ತಿರ್ತೀನಿ, ಸರಿನಾ? ಓಕೆ, ಬೇಗ ರೆಡಿ ಬನ್ನಿ, ಬೇಗ. ಪಾರ್ವತಿ, ನೀನು ತಗೊಂಡಿರೋ ನಿರ್ಧಾರದ ಬಗ್ಗೆ ನಿನ್ಗೆ ಯಾವುದೇ ಅನುಮಾನ ಇಲ್ಲ ತಾನೆ? ಇಲ್ಲ ದೊಡ್ಡ ಯಜಮಾನ್ರೆ, ನಿಮ್ಮನ್ನು ನಂಬದ ಮೇಲೆ ಹೆಜ್ಜೆ ಹಿಂದಕ್ಕೆ ಇಡೋದಿಲ್ಲ. ನನ್ನ ಮೈಯಲ್ಲಿ ಹರಿತಿರೋದು ಅಖಿಲಮ್ಮ ಅವ್ರ ರಕ್ತ ಅಂದಮೇಲೆ ಈ ಅರಸನಕೋಟೆ ಕುಟುಂಬಕ್ಕೋಸ್ಕರ ನಿಂತೇ ನಿಲ್ತೀನಿ. ವೆರಿ ಗುಡ್. ನೀನು ಹೋಗಿ ರೆಡಿ ಆಗು, ನಾನು ರೆಡಿ ಆಗ್ತೀನಿ. ಬಾ ಏನ್ ಖತರ್ನಾಕ್ ದೃಶ್ಯ ಇದು. ಅಲ್ಲಿ ಹಾಸ್ಪಿಟ್ಲಲ್ಲಿ ಹರೀಶ್ ಸುಸ್ತಾಗಿ ಮಲಗಿರ್ತಾನೆ. ನಡೀದೇ ಇರೋ ಮದುವೆಗೆ ಇವರೆಲ್ಲ ಸೇರ್ಕೊಂಡು ದೊಡ್ಡ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಅಯ್ಯೋ, ಸುಮ್ಮನೆ ಟೈಮ್ ವೇಸ್ಟು, ಎನರ್ಜಿ ವೇಸ್ಟ್. ಅಲ್ಲ, ಕಾಸು ಕೊಟ್ಟಿದ್ದಾರೆ ಅಂತ ಈ ವಾಲ್ಗದವರು ಜಮಾಯಿಸ್ತಾ ಇದ್ದಾರೆ. ಕೊಟ್ಟಿರೋ ಕಾಸಿಗೆ ನ್ಯಾಯ ಒದಗಿಸ್ಬೇಕಲ್ಲ ಅಂತ ಅರ್ಚಕರು ಮಂತ್ರ ಉಗುಳ್ತಾ ಇದ್ದಾರೆ. ಈ ಮದುವೆ ನಡೆಯಲ್ಲ, ಇವ್ರ ಡವ್ಗಳನ್ನ ನಿಲ್ಸಲ್ಲ. ಆದಿತ್ಯ, ಇದೇನಪ್ಪ ಇದು ನಿನ್ ವೇಷ? ಯಾಕೆ ಚಿಕ್ಕಮ್ಮ ಗಾಬರಿ ಆಗೋದ್ರಾ? ಹೇಗೆ ಕಾಣಿಸ್ತಿದೆ ನಮ್ಮ ಆದಿ ಬ್ರೋ?
ಹೇಗ್ ಕಾಣಿಸ್ತಿದಾನ? ಥೇಟ್ ಮದ್ವೆ ಗಂಡ ತರನೇ ಕಾಣಿಸ್ತಿದಾನೆ. ಮದುವೆ ಗಂಡಿನ ಥರ ಏನು, ಇವತ್ತಿನ ಡೆಮೋ ಮದುವೆಗೆ ನಮ್ಮ ಆದಿ ಬ್ರೋನೇ ಮದುವೆ ಗಂಡು. ಲೋ ಪ್ರೀತು, ಏನೋ ಹೇಳ್ತಿದ್ಯಾ? ತಲೆಗಿಲೆ ಕೆಟ್ಟಿದ್ಯೇನೋ ನಿನಗೆ? ಆದಿತ್ಯ, ಏನಪ್ಪ ಇದು? ಅಲ್ಲ, ಓದಿದವನು, ಬುದ್ಧಿವಂತ, ಗುಣವಂತ, ನೀನು ಈ ಥರ ನಿರ್ಧಾರ ತಗೊಳ್ಳೋದೇನಪ್ಪ? ಚಿಕ್ಕಮ್ಮ, ನಾನು ಇದು ತುಂಬ ಯೋಚನೆ ಮಾಡಿ ತಗೊಂಡಿರೋ ನಿರ್ಧಾರ. ಸರಿ ಇಲ್ಲಪ್ಪ, ಈ ನೀನು ತಗೊಂಡಿರೋ ನಿರ್ಧಾರ ಸರಿ ಇಲ್ಲ. ನಾನು ಇದನ್ನು ಖಂಡಿಸ್ತೀನಿ, ಖಂಡಿತವಾಗಿ ಖಂಡಿಸ್ತೀನಿ. ಅಲ್ಲ, ನಾವು ಅಂದ್ರೇನು, ನಮ್ಮ ಮನೆತನ ಅಂದ್ರೇನು, ಅರಸನ ಕೋಟೆ ಅಂದ್ರೇನು? ನೀನು ನಿರ್ಧಾರ ತಗೊಳ್ಳುವಾಗ ಇದೆಲ್ಲ ನೆನಪಾಗಿಲ್ವಾ ನಿನಗೆ? ನಿಮ್ಮ ಅಮ್ಮನಿಗೆ, ಅಖಿಲಕ್ಕನಿಗೆ ಏನಾದರೂ ಈ ವಿಷಯ ಗೊತ್ತಾದರೆ ಅಯ್ಯಯ್ಯೋ ಸುಮ್ಮನೆ ಇರ್ತಾರೇನೋ? ಚಿಕ್ಕಮ್ಮ, ನಾನು ಅಮ್ಮಂಗೆ ಕಾಲ್ ಮಾಡಿದ್ದೆ, ಅವ್ರು ತಲೆನೋವು ಅಂತ ಮಲಗಿದಾರಂತೆ, ಆಗ ನಂಗೆ ಮಾತಾಡೋಕ್ಕೆ ಸಿಗಲಿಲ್ಲ. ಅಲ್ಲಿಗೆ ಉದಯವಾಯ್ತು ನಮ್ಮ ಚಲುವ ಕನ್ನಡ ನಾಡು. ಅಕ್ಕನ ಹತ್ರ ಈ ವಿಷಯನ ಮುಚ್ಚಿಟ್ಟು ದುಸ್ಸಾಹಸಕ್ಕೆ, ಈ ಅರಸಾಹಸ ಕೈ ಹಾಕಿದಿರ. ಮೊಲ ಸಿಗುತ್ತೆ ಅಂತ ಉತ್ತ ಕೈ ಹಾಕಿದ್ರೆ ಹಾವೇನಪ್ಪ ಸಿಗೋದು? ಅದು ಕಚ್ಚದೆ ಇರುತ್ತಾ? ನೀವು ಮುಚ್ಚಿಡ್ತಾ ಇರೋದು ಅಯ್ಯೋ ಮದುವೆ ವಿಷಯ, ಅದು ಅಭಿಕಾರಿ ಕೆಲಸದವಳು ಪಾರ್ವತಿ ಜೊತೆ. ಚಿಕ್ಕಮ್ಮ, ಏನು ನಿಜವಾಗ್ಲೂ ಮದುವೆ ಆಗ್ತಿದಾರೇನೋ ಅನ್ನೋ ಥರ ಬಿಲ್ಡಪ್ ಕೊಡ್ತಿದಾರಲ್ಲ. ಇದು ಡೆಮೋ ಮದುವೆ. ಹರೀಶ್ ಹುಷಾರ್ ತಪ್ಪದ ಮೇಲೆ ನಮ್ಮ ತಲೆನ ಓಡ್ತಾ ಇರಲಿಲ್ಲ. ಆಗ ಆದಿಬ್ರೋನೇ ಮುಂದೆ ನಿಂತು ಮದುವೆಗೆ ರೆಡಿ ಆಗಿದ್ದು. ಆಮೇಲೆ ಇದು ನಮ್ಮ ಡಿಸಿಷನ್ ಅಲ್ಲ, ಕ್ಲೈಂಟೇ ಆದಿಬ್ರೋ ನೋಡಿ ನೀವು ಯಾಕೆ ಮದುವೆ ಗಂಟು ಆಗಬಾರ್ದು ಅಂತ ಕೇಳಿದ್ರು. ಅದಕ್ಕೆ ನಾವು ಯೋಚಿಸಿ ಡಿಸೈಡ್ ಮಾಡಿದ್ದು. 1000 ಕೋಟಿ ಪ್ರಾಜೆಕ್ಟ್ ಚಿಕ್ಕಮ್ಮ, ಕಳ್ಕೊಳ್ಳೋಕ್ಕಾಗತ್ತಾ? ಆಗಲ್ಲಪ್ಪ, ಆಗಲ್ಲ. ಹಂಗಂತ ನಮ್ಮ ಮನೆ ಮರ್ಯಾದೆನ ಕಳ್ಕೊಳಕ್ಕಾಗುತ್ತಾ? ಅದು ಆ ಭಿಕಾರಿ ಪಾರ್ವತಿ ಜೊತೆ ಕುತ್ಕೊಂಡು ಮದುವೆ ಮಾಡ್ಕೊಂಡಿರೋದು. ಅಕ್ಕನ್ಗೇನಾದ್ರೂ ಗೊತ್ತಾದ್ರೆ ಅಯ್ಯಯ್ಯೋ. ಚಿಕ್ಕಮ್ಮ, ಸದ್ಯಕ್ಕೆ ಗೊತ್ತಾಗಲ್ಲ. ಗೊತ್ತಾಗದೇ ಇರೋ ಹಾಗೆ ನಾವು ನೋಡ್ಕೋಬೇಕು. ಪ್ರಾಜೆಕ್ಟ್ ಸೈನ್ ಆದಮೇಲೆ ಮಾಮ್ಗಿದು ಡೆಮೋ ಮದುವೆ ಅಂತ ನಾವೇ ಕನ್ವಿನ್ಸ್ ಮಾಡ್ತೀವಿ. ಚಿಕ್ಕಮ್ಮ, ಅದನ್ನೋ ಶಾಸ್ತ್ರ ಸಂಪ್ರದಾಯ ನೋಡ್ಕೊಳ್ತೀನಿ ಅಂತ ಬಂದಿದ್ದಾರಲ್ಲ, ಅದು ನೋಡ್ಕೊಳ್ಳಿ ಸಾಕು. ಬ್ರೋ, ಲೇಟ್ ಆಗ್ತಿದೆ ಬ್ರೋ, ನೀನು ಹೊರಡು. ಇಷ್ಟು ದಿನ ಸಣ್ಣ ಪುಟ್ಟ ಮೀನಿಗೆ ಬಲೆ ಬೀಸ್ತಿದ್ದೆ, ಈಗ ತಿಮಿಂಗ್ಲಾನೇ ತಂತಾನಾಗೇ ಬಂದು ಬಲೆಗೆ ಬಿದ್ದ್ಬಿಡ್ತಲ್ಲಪ್ಪ. ಇವರನ್ನ ಆಟ ಆಡ್ಸೋಕೆ ನನಗೆ ಇದಕ್ಕಿಂತ ದೊಡ್ಡ ವಿಚಾರ ಸಿಗಲ್ಲ. ಮದುವೆ ಮಾಡಿಸಿ ತಮಾಷೆ ನೋಡ್ತೀನಿ. ಆದರೂ ಈ ಮದುವೆ ದೃಶ್ಯ ನೋಡೋಕ್ಕೆ ನನ್ನ ಕಣ್ಣಲ್ಲಿ ರಕ್ತನೇ ಬರುತ್ತೆ. ಛೀ. ಹನುಮಂತು, ಈ ದೇವಸ್ಥಾನದಲ್ಲಿ ಹಳೆ ಸಂಪ್ರದಾಯ ಇದೆ ಅಲ್ವಾ? ಹೌದು ಚೆನ್ನಪ್ಪ, ಈ ಊರಲ್ಲಿ ಯಾರದೇ ಮನೇಲಿ ಮದುವೆ ಆದರೂ ಇಲ್ಲಿ ಬಂದು ತಾಳಿ ಪೂಜೆ ಮಾಡಿಸಿ ಅಮ್ಮನವ್ರಿಗೆ ಅರಶಿನ ದಾರ ಹರಿಸಿರ್ತಾರಲ್ಲ, ಅದಕ್ಕೆ ತಾಳಿನ ಪೋಣಿಸಿ ಮಾಂಗಲ್ಯ ಧಾರಣೆ ಆದರೆ ತಾಳಿ ಭಾಗ್ಯ ಗಟ್ಟಿಯಾಗಿರುತ್ತಂತೆ. ವಕೀಲಮ್ಮನವ್ರಿಗೆ ಭಾಳ ನಂಬಿಕೆ ಇದರಲ್ಲಿ. ಹೌದಾ ಹನುಮಂತು? ಹೇಗೋ ನಮ್ಮ ಪಾರ್ವತಿ ಒಳ್ಳೇದಾದ್ರೆ ಆಯ್ತು. ತಾಳಿ ತಂದಿಯ ತಾನೇ? ಬಂದಿರೋದೇ ದೇವಸ್ಥಾನಕ್ಕೆ, ತಾಳಿ ತರದೇ ಇರ್ತೀನ? ನೋಡು ಬಾ. ಸೆಟ್ ರೆಡಿ? ಆಕ್ಷನ್. ಅರ್ಚಕ್ರೆ, ನನ್ನ ಮಗಳ ಮದುವೆ ತಾಳಿ ಪೂಜೆ ಮಾಡ್ಸೋದಕ್ಕೆ ಬಂದೆ. ಲಗ್ನ ಯಾವಾಗ? ಇನ್ನೊಂದು ವಾರದಲ್ಲಿದೆ. ನೀವು ಇಲ್ಲಿ ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ಕೊಡಿ ತಾಲಿನ. ಆ ತಾಯಿ ಆಶೀರ್ವಾದ ನಿಮ್ಮ ಮಗಳ ಮೇಲೆ ಇರಲಿ. ಈ ತಾಳಿಗೆ ಅರ್ಶಿನ ದಾರ ಹಾಕಿ ಪೂಜೆ ಮಾಡ್ಕೊಂಡು ಬರ್ತೀನಿ. ಅಷ್ಟೊಳಗೆ ನೀವು ಪ್ರದಕ್ಷಿಣೆ ಹಾಕೊಂಡು ಬನ್ನಿ. ಆಯಿತು ಅರ್ಚಕ್ರೆ. ಪಾರ್ವತಿ ಅವ್ರಿಗೆ ಬರಕ್ಕೆ ಹೇಳಿ. ಎಂಟ್ರಿ.
ಚೆನ್ನಪ್ಪ, ಇವತ್ತೇನು ನನ್ನ ಅದೃಷ್ಟ ನೋಡು, ಗುರುಗಳು ಇಲ್ಲೇ ಇದ್ದಾರೆ. ಬಾ, ಆಶೀರ್ವಾದ ತಗೊಳ್ಳೋಣ. ಒಳ್ಳೇದು. ಆಶೀರ್ವಾದ ಮಾಡಿ ಗುರು. ಓ, ಒಳ್ಳೇದಾಗ್ಲಪ್ಪ, ಒಳ್ಳೇದಾಗಲಿ. ನಿಮ್ಮನ್ನೆಲ್ಲೋ ನೋಡ್ದಾಗಿದೆಯಲ್ಲ. ಅಖಿಲಾಂಡೇಶ್ವರಿ ಅಮ್ಮನವ್ರ ಮನೇಲಿ ಡ್ರೈವರು ಹನುಮಂತು. ಹಾಂ ಹಾಂ ಹಾಂ, ಈಗ ನನಗೆ ಬಂತು. ಹೇಗಿದ್ದೀರಪ್ಪ? ನಿಮ್ಮ ಆಶೀರ್ವಾದ ಗುರುಗಳೇ, ಚೆನ್ನಾಗಿದ್ದೀನಿ. ಮಗಳ ಮದುವೆ ಇತ್ತು, ತಾಳಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಓ, ಭಾಳ ಸಂತೋಷನಪ್ಪ. ಈ ಮಂಗಳ ಕಾರ್ಯ ಸುಸೂತ್ರವಾಗಿ ನೆರವೇರಲಿ. ಅಂದಾಗೆ ನಿಮ್ಮ ಮಗಳ ಹೆಸರು? ಪಾರ್ವತಿ. ಯಾವ ನಕ್ಷತ್ರ, ಯಾವ ಗೋತ್ರ? ಕಾಶ್ಯಪ ಗೋತ್ರ, ಮೇಷರಾಶಿ, ಭರಣಿ ನಕ್ಷತ್ರ. ಓ, ಭರಣಿ ನಕ್ಷತ್ರ. ಧರಣಿ ಆಳ್ತಾರೆ. ಏನಾಯ್ತು ಗುರುಗಳೇ? ಈ ನಕ್ಷತ್ರ, ಈ ಗೋತ್ರದಲ್ಲಿ ಹುಟ್ಟಿರೋ ಮಗುಗೆ ಈಗಾಗಲೇ ಮದುವೆ ಆಗಿರ್ಬೇಕಲ್ಲ? ಇಲ್ಲ ಗುರುಗಳೇ, ಮುಂದಿನ ವಾರ ಮದುವೆ. ಮುಂದಿನ ವಾರನ? ಓ, ಸರಿಯಪ್ಪ. ಆದರೆ ಕಂಕಣ ಭಾಗ್ಯ ಮುಹೂರ್ತ ಎಲ್ಲ ಇಷ್ಟೊತ್ತಿಗೆ ಕೂಡಿ ಬಂದಿದೆ. ನಿಶ್ಚಿತಾರ್ಥ ಆಗಿದೆ ಗುರುಗಳೇ. ನಿಮ್ಮ ಆಶೀರ್ವಾದದಿಂದ ಮದುವೆನೂ ಯಾವ ತೊಂದರೆ ಇಲ್ಲದೆ ಸುಸೂತ್ರವಾಗಾದರೆ ಅಷ್ಟು ಸಾಕು. ಒಳ್ಳೆ ಮನಸ್ಸಿರೋರಿಗೆ ಎಲ್ಲ ಒಳ್ಳೆಯದೇ ಆಗುತ್ತಪ್ಪ. ಹಣೆ ಬರಹನ ಬಲ್ಲೋರು ಯಾರು, ಬದಲಾಯಿಸೋರು ಯಾರು? ಕೆಲವು ನಕ್ಷತ್ರಗಳ ಚಲನವನ್ನ ಗೊತ್ತಾಗೋದಿಲ್ಲಪ್ಪ. ಅದರ ಶಕ್ತಿ ಪ್ರಕಟವಾದ ಮೇಲೇ ಅದರ ಪ್ರಭಾವ ಏನು ಅಂತ ಗೊತ್ತಾಗೋದು. ನಿಮ್ಮ ಮಗಳ ಮದುವೆಗೆ ಶುಭವಾಗಲಿ. ನಿಮ್ಮ ಆಶೀರ್ವಾದ ಗುರುಗಳೇ. ಪೂಜೆ ಹೋಗಿ. ಒಳ್ಳೆಯದು.